ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। हे कृष्ण नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवती नैष्टिकी। कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे यत्कृपातमहं वन्दे परमानन्दमाधवं श्रीगुरुधन्यताम्। चित्तदर्पणमार्जनं भवमहाधवग्निर्वापणं श्रेयः कैरव चन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मा स्नपनं परं विजयते श्रीकृष्णसङ्कीर्तनं। नामकारी बहुधा निज सर्वशक्ति तत्रार्पित नियमित स्मरणेन कालः एतादृशी तव कृपा भगवन् ममापि दुर्दैवं दृश्यं इह जने नानुरागः तृणादपि सुनिचेन तरोरपि सहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवता भक्तिरहेतुकी त्वयि। हे नन्दतनुजा किङ्करं पतितं मां विषमे भवाम्बुधौ कृपया तव पादपङ्कज स्थितधूळि सदर्शं विचिन्तये नयनं गलद्दश्रुधारया वदनं गद्गदरुद्धया गिरा पुलकनिचित्तं वपुः तव नाम ग्रहणे भविष्यति युगायितं निमेषेण चक्षुषा प्रावृषाहितं शून्यायितं जगत्सर्वं गोविन्दविरहेण मे। आश्लिष्य वा पादरतां पिनस्तु मामदर्शनान् मर्महतां करोतु वा यथा तथा वा विदधातु लम्पटो मत्प्राणनाथस्तु सहैव नापरः मत्प्राणनाथस्तु सहैव नापरः।
ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 8ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 25. ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಠಿ ಯಥಾತ್ಮ ವ್ಯೂಃ ಅಪರೇ ಚಾನುತಿಷ್ಠಂತಿ ಪೂರ್ವೇಷಾಂ ಪೂರ್ವಜೈಃ ಕೃತಂ. ಶಬ್ದಾರ್ಥ. ಅತ್ರ, in this matter, pramanam, evidential facts, is certainly Bhavan, yourself, Parameshti, Brahma, the creator of the universe, Yatha, as Atma Vyuhu, born directly from the Lord, Apare, others, Cha, only, Anutishtanti, just to follow, Purvesham, as a matter of custom, Purvajaihi, knowledge suggested by a previous philosopher, Kratam, having been done. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ. ಜಯ ಶ್ರೀಲ ಪ್ರಭುಪಾದ. ಈಗ 8ನೇ ಅಧ್ಯಾಯ ಪ್ರಾರಂಭದಿಂದ ನೋಡ್ತಾ ಇದ್ದೀವಿ. ಇದು ಪರೀಕ್ಷಿತನ ಪ್ರಶ್ನೆ, ಫುಲ್ ಚಾಪ್ಟರ್. ಶುರು ಆಗೋದೇ ರಾಜ ಉವಾಚ. ರಾಜ ಅಂದ್ರೆ ಪರೀಕ್ಷಿತ. ನಿನ್ನೆ ಮೊನ್ನೆ ಎಲ್ಲ ಪಾಯಿಂಟ್ಸ್ ಹೇಳೀನಿ. ಲಕ್ಷಗಟ್ಟಲೆ ರಾಜರಾಗಿ ಹೋಗ್ಯಾರ. ಇವರೆಲ್ಲ ಆರ್ಡಿನರಿ ಕಿಂಗ್ಸ್. ಪರೀಕ್ಷಿತ ರಾಜ ಋಷಿಗಳು, ಇವರೆಲ್ಲ ಸೈಂಟ್ಲಿ ಕಿಂಗ್ಸ್, ಕ್ಷತ್ರಿಯರ. ಆದರೂ ಯಾವ ರೀತಿ ಇದ್ದರು? ಋಷಿಗಳ ಗತೆ ಇದ್ದರು. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥ ಬಾಲಕ್ರೀಡಾನ್ ನ ಕೈ ಕ್ರೀಡಾನ್ ಕೃಷ್ಣ ಕ್ರೀಡಾನ್ ಯಯಾದದೆ. ಪರೀಕ್ಷಿತನ ಮಹಾರಾಜ ಬಗ್ಗೆ ಹೇಳ್ತಾ ಇದೆ ಈ ಶ್ಲೋಕ. ಪರೀಕ್ಷಿತಿಗ ಭಾಗವತ ರಾಜ ಅನ್ಲಿಕ್ಕತ್ತಾರ. ಭಾಗವತ ಅಂದ್ರೆ ವೈಷ್ಣವರಲ್ಲಿ ಅತಿ ಶುದ್ಧ ಆದಂಥವ್ರಿಗೆ ಭಾಗವತ ಅಂತಾರ. ಭಕ್ತ ಭಾಗವತರು, ಪ್ಯೂರಿಫೈಡ್ ಸೋಲ್ಸ್, ಅದರಲ್ಲಿ ಎಲಿವೇಟೆಡ್, ಭಾಳ ಎಲಿವೇಶನ್ ಆದವ್ರು ಭಾಗವತ ಭಕ್ತರಂತಾರೆ. ಪರೀಕ್ಷಿತ ಅಂತ ಭಾಗವತ. ಸವೈ ಭಾಗವತೋ ರಾಜ ಪಾಂಡವೇಯೋ, ಪಾಂಡು ಕುಲದಲ್ಲಿ ಹುಟ್ಟಿದಕ್ಕೆ ಪಾಂಡವೇಯೋ ಮಹಾರಥ, ಮಹಾರಥಿ. ಬಾಲ ಕ್ರೀಡಾನ್ ನ ಕೈ ಕ್ರೀಡಾನ್, ಸಣ್ಣ ಹುಡುಗರಿದ್ದಾಗ ಆಟ ಆಡ್ತಿದ್ರು. ಎಲ್ಲರೂ ಆಡ್ತಾರೆ. ಈ ಪರೀಕ್ಷಿತನ ಆಟ ಏನಿತ್ತು ಸಣ್ಣ ಹುಡುಗಿದ್ದಾಗಿಂದ? ಕೃಷ್ಣ ಕ್ರೀಡಾನ್ ಯಯಾದದೆ, ಅಲ್ಲಿಂದ ಶುರು ಕೃಷ್ಣ ಕ್ರೀಡಾ. ಪ್ರಭುಪಾದರು ಹೇಳ್ತಿದ್ರು ತಮ್ಮ ಜೀವನದ ಬಗ್ಗೆ. ತಾವು ಚಿಕ್ಕ ಮಕ್ಕಳಿದ್ದಾಗ ಅವ್ರ ತಂದೆ ಗೌರ್ ಮೋಹನ್ ಪೂಜೆ ಮಾಡೋದು ನೋಡ್ತಿದ್ರು ಹುಡುಗರು. ಅಪ್ಪ ನನಗೂ ಇಂಥದ್ದು ಕೊಡು, ನಾನು ಪೂಜೆ ಮಾಡಿದೆ. ಅವ್ರಿಗೂ ಒಂದು ರಾಧಾಕೃಷ್ಣ ವಿಗ್ರಹ ಕೊಟ್ಟರು. ಪ್ರಭುಪಾದವರು, ಅವರು ಸಿಸ್ಟರ್, ಅವ್ರು ಕೂಡ ಎಲ್ಲ ಪೂಜೆ ಮಾಡ್ತಿದ್ರು. ಅದು ಇವತ್ತು ಅವೇ ವಿಗ್ರಹ ಇಸ್ಕಾನ್ ಕಲ್ಕತ್ತಾದಲ್ಲಿ ನಾವು ಹೋಗಿ ದರ್ಶನ ಪಡಿಬೋದು. ಪ್ರಭುಪಾದವರು ಸಣ್ಣ ಹುಡುಗರು ಇದ್ದಾಗ ಪೂಜೆ ಮಾಡಿದ್ದು, ಆಟ ಆಡತಾ ಪೂಜೆ ಮಾಡಿದ್ದು. ಈಗ ಪ್ರಭುಪಾದವ್ರದ್ದು ನೋಡ್ರಿ ಎಂಥ ದೊಡ್ಡ ಸಾಹಸ. ವಿಶ್ವದಲ್ಲಿ ಎಲ್ಲ ಕಡೆ ರಾಧಾಕೃಷ್ಣ ಗುಡಿ ಸ್ಥಾಪನೆ ಆಯಿತು. ಇಲ್ಲೇ ನಮ್ಮಲ್ಲೇ ಗೋವಿಂದ ಧಾಮ, ರಾಧಾ ಗೋವಿಂದ ದೇವ ಪ್ರತಿಷ್ಠಾಪನೆ ಮೊನ್ನೆ ಆಯ್ತಲ್ಲ. ಕೃಷ್ಣ ಬಲರಾಮರು, ಲಕ್ಷ್ಮೀ ನರಸಿಂಹ ಅಂತೂ ಇದ್ದೇ ಇದ್ರು. ಆಮೇಲೆ ನಿತ್ಯಾನಂದ ಮತ್ತು ಗೌರಹರಿ ಎಲ್ಲ ಪ್ರಾಣ ಪ್ರತಿಷ್ಠಾಪನೆ ಮೊನ್ನೆ 5 ದಿವಸ ದೊಡ್ಡ ಕಾರ್ಯಕ್ರಮ ನಡೀತು. ನೋಡ್ರಿ, ಪ್ರಭುಪಾದವರು ಸಣ್ಣ ಹುಡುಗರಿದ್ದ ಆಟ ಆಡಿದ್ದ ಇವತ್ತು ವಿಶ್ವದಲ್ಲಿ ಎಲ್ಲ ಕಡೆ ರಾಧಾಕೃಷ್ಣ ಗುಡಿ ಸ್ಥಾಪನೆ ಮಾಡಿದ್ರು. ಈ ರೀತಿ ಶುದ್ಧ ಭಕ್ತರ ಜೀವನ ಹೆಂಗಿರ್ತದ ಇಲ್ಲಿ ನಾವು ನೋಡ್ಬೋದು. ಪರೀಕ್ಷಿತ ಅಂತ ಮಹಾಶುದ್ಧ ಭಕ್ತ.
ಪರೀಕ್ಷಿತ ಪ್ರಶ್ನೆ ಕೇಳ್ತಾ ಇದ್ದಾನೀಗ ಶುಕಮುನಿಗೆ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಯಾರಿಗೆ ಬರ್ತದ? ಏನು ವಿಷಯನೇ ಗೊತ್ತಿಲ್ಲ, ಏನು ಪ್ರಶ್ನೆ ಕೇಳ್ತಾರೆ? ಪ್ರಶ್ನೆ ಕೇಳಲಿಕ್ಕೂ ಬುದ್ಧಿ ಬೇಕು. ಯಾವ ಪ್ರಶ್ನೆನೇ ಇಲ್ಲ ಅಂದ್ರೆ ಅರ್ಥ ಎರಡು ಥರದ ಜನಕ್ಕೆ ಪ್ರಶ್ನೆ ಬರುವುದಿಲ್ಲ. ಒಂದು ಎಲ್ಲ ತಿಳ್ಕೊಂಡವ್ರು, ಅವ್ರಿಗೇನು ಪ್ರಶ್ನೆ ಬರಬೇಕು? ಇಲ್ಲ, ಏನೂ ತಿಳಿದೇ ಇಲ್ಲ, ಅವ್ರಿಗೂ ಪ್ರಶ್ನೆ ಬರೋದು. ಇಂಟೆಲಿಜೆಂಟ್ ಇದ್ದವರು ಇನ್ಕ್ವಿಸಿಟಿವ್ ಇರಬೇಕು, ಪ್ರಶ್ನೆ ಹಾಕಲೇಬೇಕು, ಕ್ಲಿಯರ್ ಮಾಡ್ಕೋಬೇಕು. ಭಕ್ತಿಯಲ್ಲಿ ನಮ್ಮ ಪ್ರಗತಿ ಆಗಬೇಕಂದ್ರೆ ಎಲ್ಲ ಮಾಡಲೇಬೇಕು. ಅದಕ್ಕೆ ಗುರುಪಾದವರು ಅಂತ ತಾತ್ಪರ್ಯದಲ್ಲಿ ಬರೋದ್ರಲ್ಲ, ಪ್ರೋಗ್ರೆಸಿವ್ ಡಿವೋಟೀಸ್. ಪ್ರೋಗ್ರೆಸ್ ಆಗಬೇಕಂದ್ರೆ ನೋಡ್ರಿ, ದ ಪ್ರೋಗ್ರೆಸಿವ್ ಡಿವೋಟಿ ಆಫ್ ದ ಲಾರ್ಡ್ ಮಸ್ಟ್ ಇನ್ಕ್ವೈರ್ ಫ್ರಮ್ ದಿ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಎಲ್ಲ ಪ್ರಶ್ನೆ ಹಾಕ್ಲೇಬೇಕು, ಅಂದ್ರೆ ನಮ್ಮ ಪ್ರಗತಿ ಆಗ್ತದೆ. ಸುಮ್ಮನೆ ಏನೇನೋ ಪ್ರಶ್ನೆ ಹಾಕೋದಲ್ಲ, ಆಧ್ಯಾತ್ಮಿಕದಲ್ಲೇನೆ ಪ್ರಶ್ನೆ ಹಾಕಬೇಕು. ಖರೆ ತಿಳ್ಕೊಳ್ಳೋ ಆಸಕ್ತಿ ನಮ್ಮಲ್ಲಿ ಇರಬೇಕು. ವಿಚಾರ ಮಾಡ್ತಾ ಇದ್ರೆ ಪ್ರಶ್ನೆ ಬಂದೇ ಬರ್ತಾವೆ. ಮತ್ತು ಇದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಅಂದರೆ ಪ್ರಶ್ನೆ ಬರೋದಿಲ್ಲ. ವಿಚಾರ ಮಾಡ್ತಾ ಇರಬೇಕು ಸ್ಪಿರಿಚುವಲ್ ಮ್ಯಾಟ್, ಆವಾಗ ಎನ್ಕ್ವೈರೀಸ್ ಬರ್ತವೆ. ಅದಕ್ಕೆ ಪರೀಕ್ಷಿತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾರ ಕಡೆ ಕೇಳಬೇಕು ಅದು ಇಂಪಾರ್ಟೆಂಟ್. ಸೆಲ್ಫ್ ರಿಯಲೈಸ್ಡ್ ಸೋಲ್, ಆತ್ಮ ತತ್ವ, ಆತ್ಮ ಸಾಕ್ಷಾತ್ಕಾರ ಆದವರು, ತತ್ವದರ್ಶಿನ, ತತ್ವವಿತ್, ಇಂಥವ್ರ ಕಡೆನೇ ಪ್ರಶ್ನೆ ಹಾಕಬೇಕು. ಪರಂಪರೆಯಲ್ಲಿಂದ ನಮಗೆ ಪರ್ಫೆಕ್ಟ್ ಆನ್ಸರ್ ಬರ್ತದೆ. ಇಲ್ಲ ಏನೇನೋ ಸ್ಪೆಕ್ಯುಲೇಟ್ ಮಾಡಿ ಹೇಳಿಬಿಡ್ತಾರೆ, ಅದು ಉಪಯೋಗ ಇಲ್ಲ. ಪರ್ಫೆಕ್ಟ್ ನಾಲೆಜ್ ಬೇಕಪ್ಪ, ನಮ್ಮ ಪರ್ಫೆಕ್ಟ್ ಆನ್ಸರ್ ಬೇಕು. ಸುಮ್ಮನೆ ಆನ್ಸರ್ ಬೇಡ, ಪರ್ಫೆಕ್ಟ್ ಆನ್ಸರ್ ಬೇಕು. ಆ ಪರ್ಫೆಕ್ಟ್ ಆನ್ಸರ್ ಬೇಕಂದ್ರೆ ಗುರು ಶಿಷ್ಯ ಪರಂಪರದಿಂದನೇ ಪರ್ಫೆಕ್ಟ್ ಆನ್ಸರ್ ಬರ್ತದೆ. ಇವತ್ತು ಯಾವ್ದಾದ್ರು ಒಂದು ಪ್ರಶ್ನೆ ತೊಗೊರಿಬೇಕಾರೆ ಆ ಪ್ರಶ್ನೆ ತೊಗೊಂಡು 10 ಮಂದಿ ಕೇಳಿದ್ರೆ ಏನೇನೇನೇನೋ ಉತ್ತರ ಕೊಟ್ಟು ಬಿಡ್ತಾರೆ. ಆಮೇಲೆ ಹೆಂಗೆ ಮುಂದೆ ಕತಿ? ಮಹಾಭಾರತದಲ್ಲಿ ಹೇಳಲಿಕ್ಕತ್ತಾರ ಇದನ್ನು. ತರ್ಕೋ ಅಪ್ರತಿಷ್ಠಾ ಶ್ರುತಯೋ ವಿಭಿನ್ನಂ ನಾಸಾ ಋಷಿವ್ಯಸ್ಯ ಮತಂ ನ ಭಿನ್ನಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನಯೇನ ಗತಸ ಪಂಥ. ತರ್ಕ, ಪ್ರತಿಷ್ಠಾ, ಲಾಜಿಕ್, ಆರ್ಗ್ಯುಮೆಂಟ್, ಡಿಬೇಟ್ ಇವೆಲ್ಲ ಮಾಡ್ತಾ ಕೂತ್ರ ನಡೆಯಂಗಿಲ್ಲ. ಶ್ರುತಯೋ ವಿಭಿನ್ನಂ, ವೇದ ಹುಡುಕಾಡ್ಕೋತ ಕೂತರೂ ಸಿಗುವುದಿಲ್ಲ. ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಹೇಳಿಬಿಟ್ಟಾರಲ್ಲಿ. ನಾಸಾ ಋಷಿ ವ್ಯಸ್ಯ ಮತಂನ ಭಿನ್ನಂ, ಒಬ್ಬ ಋಷಿ ಕಡೆ ಹೋದ್ರೆ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರ ಕಡೆ ಹೋದ್ರೆ ಇನ್ನೊಂದು ಅಭಿಪ್ರಾಯ ಕೊಡ್ತಾರೆ. ಎಲ್ಲರದು ಬೇರೆ 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 ಬೇರೆ. ಮತ್ತು ಹೆಂಗೇನು ಮುಂದೆ? ವೇದ ಹುಡುಕಾಡಿದ್ರು ಒಂದೊಂದು ಕಡೆ ಒಂದೊಂದು ಹೇಳ್ಯಾರ. ಒಬ್ಬೊಬ್ಬರು ಮುನಿ ಕಡೆ ಹೋದ್ರೆ ಅವ್ರದ್ದೊಂದು ಅಭಿಪ್ರಾಯ, ಇನ್ನೊಬ್ಬರದ್ದು ಇನ್ನೊಂದು ಅಭಿಪ್ರಾಯ. ಮತ್ತು ಮುಂದೆ ಏನು ದಾರಿ? ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ. ಇದು ಧರ್ಮದ ತತ್ವ, ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಹೆಂಗೆ ತಿಳಿಯುತ್ತದೆ ಇದು? ದಾರಿ ಒಂದೇ ದಾರಿ. ಏನದು ದಾರಿ? ಮಹಾಜನ ಏನ ಗತಸ ಪಂಥ. One should follow in the footsteps of the Mahajanas, great authorities on the science of Krishna consciousness. ಆವಾಗ ಇವೆಲ್ಲ ಸರಿ ನಮಗೆ ಅರ್ಥ ಆಗ್ತದೆ. ಶುಕಮುನಿನೂ ಒಬ್ಬರು ಮಹಾಜನ. ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲೋ, ಮನು, ಪ್ರಹ್ಲಾದ, ಜನಕೋ, ಭೀಷ್ಮ, ಬಲಿರ್ವಯ, ಸಖೀರ್ವಯಂ. ಆಯಿತಾ? ಇವತ್ತಿನ ಶ್ಲೋಕ 25ರಲ್ಲಿ ಪರೀಕ್ಷಿತ ಏನು ಕೇಳ್ತಾ ಇದ್ದಾನೆ? ಓ ಗ್ರೇಟ್ ಸೇಜ್. ಇದು ಗ್ರೇಟ್ ಸೇಜ್, ಗ್ರೇಟ್ ಕಿಂಗ್ ಎಲ್ಲ ಟೆಂಪರರಿ ಗ್ರೇಟ್ನೆಸ್ ಅಲ್ಲ, ಇವು ಇಟರ್ನಲಿ ಗ್ರೇಟ್.
ಭೌತಿಕ ಜೀವನದಲ್ಲಿ ಯಾರ್ಯಾರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಪಾಲಿಟಿಷಿಯನ್ಸ್, ಸಿನಿಮಾ ಸ್ಟಾರು, ಆಮೇಲೆ ಸ್ಪೋರ್ಟ್ಸ್ ಸ್ಟಾರ್ಸ್, ಬಿಸ್ನೆಸ್ ಮ್ಯಾಗ್ನೇಟ್ಸ್, ಎರಡು ಜನ ಇರ್ತಾರೆ. ಓ ವೆರಿ ಗ್ರೇಟ್ ಮ್ಯಾನ್. ಮುಂದೆ ಏನಾಗ್ಯದ ಅವ್ರದ್ದು ಕತೆ ಯಾರಿಗೆ ಗೊತ್ತು. ಒಬ್ಬ ನಮ್ಮ ದೇಶದ ಪ್ರಧಾನಿ ಪ್ರಭುಪಾದ ಹೇಳಿದ್ದ ಮಾತಿದು, ಸತ್ತೋದ ಮೇಲೆ ಜ್ಯೋತಿಷರು ಹೇಳಿದರಂತ, ಈ ಜೀವ ನಾಯಾಗಿ ಹುಟ್ಟು ಬಂದಾನಂತ ಹೇಳಿದ್ರು. ಇದೇನು ಸಕ್ಸಸ್ ಆಯ್ತು ಲೈಫ್? ಇಂತಹ ದೊಡ್ಡ ಸ್ಥಾನ, ದೇಶದ ಪ್ರಧಾನಿಯಾಗಿ ಮುಂದಿನ ಜನ್ಮ ನಾಯಾಗಿ ಹುಟ್ಟು ಬಂದುಬಿಟ್ರೆ ಲೈಫ್ ಸಕ್ಸಸ್ ಆತ? ಟೋಟಲ್ ಫೇಲ್ಯೂರ್, ಕಂಡೆಮ್ಡ್ ಲೈಫ್ ಆಗಿಬಿಡುತ್ತಿದೆ. ಅದಕ್ಕೆ ಇವೆಲ್ಲ ಗ್ರೇಟ್ನೆಸ್, ಗ್ರೇಟ್ ಪರ್ಸನ್, ವೆರಿ ಗ್ರೇಟ್ ಮ್ಯಾನ್, ಎಂಥ ಗ್ರೇಟ್ನೆಸ್ ಇವೆಲ್ಲ ಯೂಸ್ಲೆಸ್, ಉಪಯೋಗ ಇಲ್ದೈತಿ. ಇದು ಗ್ರೇಟ್ನೆಸ್ ಇಟರ್ನಲ್. ಗುರುಪೂಜಾ ಮಾಡುವಾಗ ಹಾಡ್ತೀವಲ್ಲ, ಏಬೇಜ ಗುಶುಕ್ ತ್ರಿಭುವನ. ತ್ರಿಭುವನ ಅಂದ್ರೆ 3 ಲೋಕದಲ್ಲಿ ನೀವು ಪ್ರಸಿದ್ಧ ಆಗಿಬಿಟ್ಟಿರಿ. ಅದಕ್ಕೆ ಓ ಗ್ರೇಟ್ ಸೇಜ್, ಯು ಆರ್ ಆಸ್ ಗುಡ್ ಆಸ್ ಬ್ರಹ್ಮ. ಶುಕಮುನಿ ಹೇಳ್ತಾ ಇದ್ದಾರೆ. ದಿ ಒರಿಜಿನಲ್ ಲಿವಿಂಗ್ ಬೀಯಿಂಗ್, ಬ್ರಹ್ಮದೇವರು ಫಸ್ಟ್ ಹುಟ್ಟಿದ್ದಲ್ಲ, ಫಸ್ಟ್ ಬಾರ್ನ್. Others follow customs only, as followed by the previous philosophical speculators. ಅದಕ್ಕೆ ಕೆಲವೆಲ್ಲ ಕಸ್ಟಮ್ಸ್ ಫಾಲೋ ಮಾಡ್ತಾ ಕೆಲವ್ರು ಹೋಗ್ತಾರೆ. ಪ್ರೀವಿಯಸ್ ಫಿಲಾಸಫಿಕಲ್ ಸ್ಪೆಕ್ಯುಲೇಟರ್ಸ್ ಏನನ್ನ ಸ್ಪೆಕ್ಯುಲೇಟ್ ಮಾಡಿದ್ದ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಇನ್ನು ಪ್ರಭುಪಾದವರು ತಾತ್ಪರ್ಯದಲ್ಲಿ ಏನು ಬರೀತಾರೆ ನೋಡೋಣ ಅಂತಿಲ್ಲಿ. ಇಟ್ ಮೇ ಬಿ ಆರ್ಗ್ಯೂಡ್ ದಟ್ ಶುಕದೇವ ಗೋಸ್ವಾಮಿ is not only authority of perfect knowledge, is transcendental, because there are many other sages and their followers. Contemporary to Vyasadeva, or even prior to him, there were many other great sages, such as Gautama, Kanada, Jaimini, Kapila, Ashtavakra. And all of them have presented a philosophical path by themselves. ಎಲ್ಲರೂ ತಮ್ಮದು ಅಭಿಪ್ರಾಯ ಕೊಟ್ಟಾರ. ಇವರೆಲ್ಲ ಋಷಿಗಳ ಹೆಸರು ಬಂತಿಗೆ. ಪಟಾಂಜಲಿ ಈಸ್ ಆಲ್ಸೋ ಒನ್ ಆಫ್ ದೆಮ್. ಪಟಾಂಜಲಿದು ಅವ್ರದ್ದು ಒಂದು ಮಾರ್ಗ. ಆ್ಯಂಡ್ ಆಲ್ ದಿ 6 ಗ್ರೇಟ್ ಋಷೀಸ್ ಹ್ಯಾವ್ ದೇರ್ ಓನ್ ವೇ ಆಫ್ ಥಿಂಕಿಂಗ್. ಆಗಲೇ ಹೇಳಿದಲ್ಲ, ಶ್ರುತಯೋ ವಿಭಿನ್ನ ಸಾ ಋಷಿವ್ಯಸ್ಯ ಮತಂ ನ ಭಿನ್ನಂ. ಒಬ್ಬೊಬ್ಬರು ಋಷಿದ ಮತ ಒಂದೊಂದು ಥರ. ಎಕ್ಸಾಕ್ಟ್ಲಿ ಲೈಕ್ ದ ಮಾಡರ್ನ್ ಫಿಲಾಸಫರ್ಸ್ ಆ್ಯಂಡ್ ಮೆಂಟಲ್ ಸ್ಪೆಕ್ಯುಲೇಟರ್ಸ್. ಇವತ್ತು ಎಷ್ಟು ಜನ ಏನೇನೇನೇನೋ ಹೇಳ್ತಿರ್ತಾರೆ. ಒಂದೇ ಪ್ರಶ್ನೆ ತೊಗೊಂಡು ಹೋದ್ರೆ 10 ಮಂದಿಗೆ 10 ಪ್ರಶ್ನೆ 10 ಉತ್ತರ ಸಿಗ್ತಾವೆ. ಯಾವುದು ಕರೆಕ್ಟ್ ಅದ್ರಾಗ? ಕನ್ಫ್ಯೂಷನ್. ಯಾವುದು ಸರಿ? ಕನ್ಫ್ಯೂಷನ್ ಆಗಿಬಿಡುತ್ತೆ. The difference between 6 philosophical paths put forward by the renowned sages above mentioned and of Shukadeva Goswami as presented in Srimad Bhagavatam is that all the 6 sages mentioned above speak the facts according to their own thinking. ಅವ್ರವ್ರು ತಮ್ಮ ವಿಚಾರದಿಂದ ಹೇಳಲಿಕ್ಕತ್ತಾರ ಅವರು. ಬಟ್ Shukadeva Goswami presents the knowledge which comes directly from Brahmaji, which is known as Atma, who is known as Atmabhuhu, or born and educated by the Almighty Personality of Godhead. ಆರ ಶುಕಮುನಿ ಆ ರೀತಿ ಹೇಳ್ತಾ ಇಲ್ಲ, ತಮ್ಮ ಅಭಿಪ್ರಾಯ ಹೇಳ್ತಾ ಇಲ್ಲ. ಅದಕ್ಕೆ ಯು ಆರ್ ಆಸ್ ಗುಡ್ ಆಸ್ ಬ್ರಹ್ಮ. ಬ್ರಹ್ಮದೇವರೇನು ಹೇಳ್ಯಾರ ಅದನ್ನೇ ಹೇಳೋರು ಇವರು. ನೋ ಚೇಂಜ್. ಮ್ಯಾಲಿಂದ ನಾಲೆಜ್ ಡಿಸೆಂಡ್ ಆಗ್ತದೆ. ಆರೋಹ ಪಂಥ ಅಂತಾರೆ ಇದಕ್ಕೆ. ಇನ್ನೊಂದು ಅವರೋಹ ಪಂಥ. ಒಂದು ಆಸ್ ಡಿಸೆಂಡಿಂಗ್,
ಇನ್ನೊಂದು ಅಸೆಂಡಿಂಗ್. ಈ ಪರಂಪರಾ ಡಿಸೆಂಡಿಂಗ್. ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸ, ಮಧ್ವಾಚಾರ್ಯ, ಪದ್ಮನಾಭ, ನರಹರಿ, ಮಾಧವ, ಕ್ಷೋಭ್ಯ, ಜಯತೀರ್ಥ, ಜ್ಞಾನ ಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥ, ವ್ಯಾಸ ತೀರ್ಥ, ಲಕ್ಷ್ಮೀಪತಿ. ಇಲ್ಲಿ ಥರ ಮಧ್ವ ಪರಂಪರನೇ. ಅವರಾದ ನಂತರ ಮಾಧವೇಂದ್ರಪುರಿ, ಈಶ್ವರಪುರಿ, ನಿತ್ಯಾನಂದ, ದ್ವೈತ, ಶ್ರೀ ಚೈತನ್ಯ ಮಹಾಪ್ರಭು, ಶ್ರೀ ರೂಪ ಸನಾತನ, रघुनाथ जी, कृष्णदास कविराज, नरोत्तम दास ठाकुर, विश्वनाथ चक्रवर्ती ठाकुर, बलदेव जगन्नाथ दास बाबा जी, भक्ति विनोद ठाकुर, गौर किशोर दास बाबा जी, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮತ್ತು 32ನೇವರು ಪ್ರಭುಪಾದ್ ಅವರು. ಇದೇನಿದೆ? ಡಿಸೆಂಡಿಂಗ್ ನಾಲೆಜ್, ಡಿಸೆಂಡ್. ಇವ್ರದೆಲ್ಲ ಆಗಲೇ ಹೇಳಿದ್ದ ಋಷಿಗಳೆಲ್ಲ ಅಸೆಂಡಿಂಗ್, ತಮ್ಮದು ಅಭಿಪ್ರಾಯ ಹೇಳಲಿಕ್ಕೆ ಬಿಡ್ತಾರೆ. ಇದು ಪರ್ಫೆಕ್ಟ್ ಮೆಥಡ್ ಅಲ್ಲ. ಪರ್ಫೆಕ್ಟ್ ಮೆಥಡ್ ಅಥಾರಿಟಿ ಇಂದ ಬರಬೇಕು. ಗ್ರೇಟೆಸ್ಟ್ ಅಥಾರಿಟಿ ಯಾರು? ಮತ್ಯಾರಿಲ್ಲ, ಕೃಷ್ಣನೇ. ವಸುದೇವ ಸುತಂ ದೇವಂ ಕಂಸ ಚಾನುರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣನೇ ಮೂಲ. ಮುಂದೆ ವೇದಿಕ್ ಟ್ರಾನ್ಸೆಂಡೆಂಟಲ್ ನಾಲೆಜ್ ಡಿಸೆಂಡ್ಸ್. ಈಗಾಗಲೇ ಇದೆ, ಡಿಸೆಂಡ್ಸ್ directly from the personality of Godhead by His mercy. Brahma, the first living entity, was enlightened. Brahmadರಿಂದ ನಾರದ, ನಾರದರಿಂದ ವ್ಯಾಸ, ವ್ಯಾಸರಿಂದ ಶುಕದೇವ ಗೋಸ್ವಾಮಿ. ಆಯ್ತಾ? Thus the knowledge is being received from the chain of disciplic succession. Chain, unbroken chain ಇರಬೇಕಿದು, ಬ್ರೇಕ್ ಆಗಿರಬಾರದು. ಅನ್ಬ್ರೋಕನ್ ಚೈನ್. ಅದರ ಅರ್ಥ ಪರಂಪರ ಕಂಟಿನ್ಯೂ ಆಗಿರ್ಬೇಕು, ಕಟ್ಟೆಲ್ಲರಾಗಿರ್ಬಾರ್ದು. ಅದಕ್ಕೆ ಇದು ಪರಂಪರಾ ಡಿಸಿಪ್ಲಿಕ್ ಸಕ್ಸೆಷನ್. ಶ್ರೋತ್ರಿಯಂ, ಇದು ಪರಂಪರ ಹೆಸರು ಶ್ರೋತ್ರಿಯಂ. ಜನರೇಷನ್ ಬೈ ಹಿಯರಿಂಗ್. ಮನೆಯದ ಅಂಶ ಪರಂಪರ, ಅದು ಒಂದು ಜನರೇಷನ್. ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್ ಅಂತಾರೆ. ಜನರೇಷನ್ ಅದು. ಅದು ಸೆಮಿನಲ್ ಜನರೇಷನ್ ಅಂತಾರೆ ಅದಕ್ಕೆ. ಇದು ಅಂಥದ್ದಲ್ಲ. ಇದು ಜನರೇಷನ್ ಬೈ ಹಿಯರಿಂಗ್, ಕೇಳೋದ್ರಿಂದ ಬಂದಂಥ ಗುರು ಶಿಷ್ಯ ಪರಂಪರೆ. One cannot be a spiritual master in perfection unless and until one has received the same by disciplic succession. ಯಾರೂ ಪರ್ಫೆಕ್ಟ್ ಆಗ್ಲಿಕ್ಕೆ ಶಕ್ಯ ಇಲ್ಲ. ಎಲ್ಲಿವರೆಗೂ ಪರ್ಫೆಕ್ಟ್ ಸ್ಪಿರಿಚುವಲ್ ಮಾಸ್ಟರ್ ಎಲ್ಲಿ ಸಿಗ್ತಾರ? ಪರಂಪರದಲ್ಲಿ. ಅಲ್ಲಿ ಮಾತ್ರ ಪರ್ಫೆಕ್ಟ್ ನಾಲೆಜ್ ಬರ್ತದೆ. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ತಪ್ಪು ಹೇಳೋಗ್ಬಿಟ್ರು. ಯಾರ ಹೆಸರು ತೊಗೊಳ್ಳೋದಿಲ್ಲ. ನಾನು ಭಾರಿ ದೊಡ್ಡ ಹೆಸರು ಇದ್ದವ್ರು ಇಡೀ ಭಾರತದಲ್ಲಿ, ಜಗತ್ತದಲ್ಲಿ ದೊಡ್ಡ ಹೆಸರು ಗಳಿಸಿದವರು ಗೀತಾ ಮೇಲೆ ಎಲ್ಲ ತಪ್ಪು ಹೇಳಿಬಿಟ್ಟಾರೆ. ಯಾಕೆ ಹೇಳಿದ್ರು ತಪ್ಪು? ನಿಜವಾದ ಗುರುಗಳ ಕಡೆ ಹೋಗೇ ಇಲ್ಲ. ಖರೆ ಗುರು ಕಡೆ ಹೋಗಿ ಕಲಿಬೇಕಿದೆ. ನಾನು ನನಗೇನು ಬೇಕು ಗುರು? ನಾನು ನೋಡ್ಕೋತೀನಿ, ಅಷ್ಟು ತಿಳಿಯಂಗಿಲ್ಲ ನನಗೆ. ಕೂತ್ಕೊಂಡು ಹೋದ್ರಿ, ಇವ್ರೇನು ಹೇಳ್ಯಾರ, ಅದನ್ನು ಓದಿ ಎಲ್ಲ ಕುಡಿಸಿ ಕಿಚಡಿ ಮಾಡಿಬಿಡ್ತಾರೆ. ಆಮೇಲೆ ತಮ್ಮದೊಂದು ಅಭಿಪ್ರಾಯ ಕೊಟ್ಬಿಡ್ತಾರೆ. ನನ್ನ ಪ್ರಕಾರ ಹಿಂಗೆ ಆ್ಯಸ್ ಐ ಥಿಂಕ್ ಅಂತ ಒಬ್ಬರು ಬರೆದ್ರು. ಪ್ರಭುಪಾದವ್ರು ಹಾಗೆಲ್ಲ ಬರೀಲಿಲ್ಲ. ಆ್ಯಸ್ ಐ ಥಿಂಕ್, ಆ್ಯಸ್ ಯು ಥಿಂಕ್. ಏನು ಮಾಡೋದು? ತೊಗೊಂಡದನ್ನು ಆ್ಯಸ್ ಇಟ್ ಈಸ್, ಆ್ಯಸ್ ಇಟ್ ಈಸ್. ಗುರು ಶಿಷ್ಯ ಪರಂಪರದಿಂದ ಹೆಂಗೆ ಬಂದದ ಹಂಗೇ ಕೊಡಬೇಕು. ಅದಕ್ಕೆ ಪ್ರಭುಪಾದವ್ರು ಉದಾಹರಣೆನೂ ಕೊಟ್ಟರು.
ಆಕಳದಿಂದ ಹಾಲು ಹೆಂಗೆ ಬಂದದ ಹಂಗೆ ಕೊಟ್ಟೇನೆ ಅಂದ್ಬಿಟ್ರು. ಕೆಲವರು ಹಾಲು ಒಳಗೆ ಏನು ಮಾಡ್ತಾರೆ, ಈಗ ನೀರು ಕುಡಿಸ್ತಾರೆ, ನೀರು ಕುಡಿಸಿ ಮಾರ್ತಾರೆ. ನೀರು ಕುಡಿಸೋರು 1000 ಪಾಲಿಗೆ ಬೇಕು, ಇನ್ನೇನೇನು ಕುಡಿಸ್ಲಿಕ್ಕತ್ತಾರ. ಈಗ ಕೇಳಿದ್ರೆ ಭಯ ಬರ್ತದೆ. ಯೂರಿಯಾ ಕುಡಿಸ್ತಾರ ನೋಡ್ರಿ ಹಾಲ್ದಾಗ. ಅದಕ್ಕೆ ಸೇಫೆಸ್ಟ್ ಇವತ್ತು ತೊಗೊಳೋದು ಚಲೋ. ನಿಮ್ಮ ಮನೆಯಲ್ಲಿ ಆಕಳ ಇದ್ದರೆ ಬೆಸ್ಟ್. ಸಾಕ್ಲಿಕ್ಕೆ ಆಗ್ಬೇಕಲ್ಲ ಎಲ್ಲರಿಗೆ. ಆಲ್ಟರ್ನೇಟ್ ಏನದ, ಇದೆ ಇದ್ದಿದ್ರಾಗಿ KMF, ನಂದಿ ಇವೆಲ್ಲ ಅವ ಚಲೋ. ಯಾಕಂದ್ರೆ ಅಲ್ಲಿ ಹಾಲು ಟೆಸ್ಟ್ ಮಾಡೇ ತಗೋತಾರೋ. ಹೊರಗಿಂದ ಏನೇನು ಹಾಕ್ತಾರೋ ಏನು ಗೊತ್ತಿಲ್ಲ. ಅದಕ್ಕೆ ರೂಪಾಯಿ ಹೇಳ್ತಾರೆ, ಹಾಲು ಹೆಂಗೆ ಬಂತು ಹಾಗೇ ಕೊಡ್ಲಿಕ್ಕತ್ತೀನಿ. ಇದೇ ಪರಂಪರಾದ ಒಂದು ಇಂಪಾರ್ಟೆಂಟ್. ಮತ್ತೇನಾರು ಕುಡಿಸೋದು ಏನಾರು ತೆಗಿಯೋದು ಅದ್ರಾಗಿಂದ ಮಾಡಿಬಿಟ್ರೆ ಚೀಟಿಂಗ್ ಆಗಿಬಿಡ್ತದೆ. ಆಯಿತಾ? ಅದಕ್ಕೆ 6 ಮುನಿಗಳ ಹೆಸರೇನು ಬಂದ್ವಿಲ್ಲ. ದೇ ಮೇ ಬಿ ಗ್ರೇಟ್ ಥಿಂಕರ್ಸ್, but their knowledge by mental speculation is not perfect. ಪರ್ಫೆಕ್ಟ್ ಇಲ್ಲ. ಯಾಕೆ? ಪರಂಪರಾದಿಂದ ಬಂದಿಲ್ಲ. ಶಾಸ್ತ್ರದಾಗಿಂದೇ ಇರಬೇಕು. ಶಾಸ್ತ್ರ ಪ್ರಮಾಣ ಬೇಕು. ಎಲ್ಲದಕ್ಕೂ ಶಾಸ್ತ್ರ ಪ್ರಮಾಣ ಬೇಕು. ಅದೇ ಇಲ್ಲ ಅಂದರೆ ಮುಗೀತು, ಎಲ್ಲ ಮುಗಿದಂಗೆ. ಎಲ್ಲ ಅವ್ರವ್ರ ಸ್ಪೆಕ್ಯುಲೇಷನ್ ಆಗಿಬಿಡ್ತದೆ. 3 ವೇ ಟೆಸ್ಟ್ ಮಾಡಬೇಕಂತಾರೆ ಎಲ್ಲ. 3 ವೇ ಟೆಸ್ಟ್ ಏನದ? ಸಾಧು, ಶಾಸ್ತ್ರ, ಗುರು. ಸಾಧು ಅಂದ್ರೆ ವೈಷ್ಣವರು, ಶಾಸ್ತ್ರದಲ್ಲಿ ಉಲ್ಲೇಖನ ಇರಬೇಕು. ಗುರುಗಳು. ಇದು 3 ವೇ ಟೆಸ್ಟ್. ಆವಾಗ ನಮಗೆ ಪರ್ಫೆಕ್ಟ್ ನಾಲೆಜ್ ಬರ್ತದೆ. ಮತ್ತು ಅಲ್ಲಿಲ್ಲ ಹಂಗೆ ಮತ್ತೆಲ್ಲ ರಾಂಗ್ ಕನ್ಕ್ಲೂಷನ್ಸ್ ಬಂದ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಅದು ಓದು ಮುಗಿಸ್ಲಿ ಹಂಗಾರೆ. However perfect an empiric philosopher may be in presenting a philosophical thesis, such knowledge is never perfect because it is produced by an imperfect mind. Such great sages have their disciplic succession, but they are not authorized. ಈ ಋಷಿಗಳದು ಎಲ್ಲರದು ಅವ್ರದ್ದು ಒಂದೊಂದು ಪರಂಪರಾ ಖರೆ ಆಥರೈಸ್ಡ್ ಅಲ್ಲ ಅವು. ಯಾಕೆ? ಕೃಷ್ಣನಿಂದ ಬಂದಿಲ್ಲ ಅವು. ವೈಷ್ಣವ ಪರಂಪರಾ ಅಲ್ಲ ಅವು. Because such knowledge does not come directly from the independent Supreme Personality of Godhead Narayana. No one can be independent except Narayana. Therefore, no one's knowledge can be perfect. ಪೂರ್ಣ ಸ್ವತಂತ್ರ ಇರೋ ಯಾರು? ಒಬ್ಬನೇ ನಾರಾಯಣ. ಸ್ವರಾಟ್, ಪೂರ್ಣ ಸ್ವತಂತ್ರ. ನಾರಾಯಣ, ಕೃಷ್ಣ, ರಾಮ, ನರಸಿಂಹ ಎಲ್ಲ ಒಬ್ಬನೇ. ಕನ್ಫ್ಯೂಷನ್ ಮತ್ತಿರಬಾರ್ದಲ್ಲಿ. Mind is material, and thus knowledge presented by material speculators is never transcendental and never become perfect. ಎಲ್ಲಾರ್ದು ನಮ್ಮ ಮೈಂಡ್ ಮಟೀರಿಯಲ್ ಮೈಂಡ್ ಏನಾರು ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಆ ಥರ ಸ್ಪಿರಿಚುವಲ್ ಬರ್ತದೆ, ಎಲ್ಲ ಮಟೀರಿಯಲ್ಲೇ ಬರ್ತದೆ. ಹಿಂಗಾಗಿ ಎಲ್ಲ ಇಂಪರ್ಫೆಕ್ಟ್ ಆಗಿಬಿಡ್ತದೆ. ಮಂಡೈನ್ ಫಿಲಾಸಫರ್ಸ್, ಬೀಯಿಂಗ್ imperfect in themselves, disagree with other philosophers because a mundane philosopher is not a philosopher at all unless he presents his own theory.
ಇವ ಒಬ್ಬ ಒಂದು ಹೇಳ್ಯಾನ, ಇನ್ನೊಬ್ಬ ತಂದೊಂದು ಥಿಯರಿ ಮಾಡಿದ್ರೆ ಮಾತ್ರ ಓ ಇವ್ರದ್ದು ಒಬ್ಬರು ಮುನಿಗಳಂತ ಸ್ವೀಕಾರ ಮಾಡ್ತಾರೆ. ಇಲ್ಲ ಅದನ್ನೇ ಹೇಳ್ತಾನೆ, ಹೋಗಿ ನಡೆಯುತ್ತಾಗ. Intelligent persons like Maharaj Parikshit do not recognize such mental speculators, however great they may be. But here from the authorities like Shukadeva Goswami, ಅದಕ್ಕೆ ಪರಂಪರ ಭಾಳ ಅವಶ್ಯದ. ಪರಂಪರದಿಂದ ನಮಗೆ ಪರ್ಫೆಕ್ಟ್ ನಾಲೆಜ್ ಬರಲಿಕ್ಕೆ ಶಕ್ಯ ಆಗ್ತದೆ. ಇಲ್ಲ ಏನಾರ ಸ್ಪೆಕ್ಯುಲೇಟ್ ಮಾಡಿ ಏನಾರ ತಪ್ಪು ಹೇಳಲಿಕ್ಕೆ ಬಿಡ್ತಾರೆ. Who is non-different from the personality of Godhead by the Parampara system, as is specially stressed in Bhagavad Gita. Shukamuniಗೆ ಏನನ್ಲಿಕ್ಕತ್ತಾರ? Who is non-different from the Supreme Personality of Godhead. ಯಾಕೆ ಆ ರೀತಿ? ಶುಕಮುನಿ ಅಥವಾ ಯಾರೇ ಅಥರೈಸ್ ಸ್ಪಿರಿಚುವಲ್ ಮಾಸ್ಟರ್ ಆ್ಯಸ್ ಗುಡ್ ಆಸ್ ದಿ ಸುಪ್ರೀಂ ಪರ್ಸನಾಲಿಟಿ ಗಾಡೆಡ್ ಅಂದ್ರೆ ದೇವರಲ್ಲ, ದೇವರಂತೂ ಅಲ್ಲೇ ಇಲ್ಲ, ದೇವರ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್. ಅದಕ್ಕೆ ಇಲ್ಲಿ ಹೂ ಈಸ್ ನಾನ್ ಡಿಫರೆಂಟ್ ಫ್ರಮ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಬೈ ದಿ ಪರಂಪರಾ ಸಿಸ್ಟಮ್. ನಾವು ದರ್ ದಿವಸ ಹಾಡ್ತೀವಲ್ಲ, ಸಾಕ್ಷಾಧರಿತ್ವೇನ ಸಮಸ್ತ ಶಾಸ್ತ್ರೇ ಉಕ್ತಸ್ತಥಾ ಭಾವ ಏತೈವ ಸದ್ಭಿಃ ಕಿಂತು ಪ್ರಭುರ್ಯಃ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಅರ್ಥ, ಸಾಕ್ಷಾತ್ ಹರಿ ಅನ್ಲಿಕ್ಕತ್ತಾರ. ಯಾಕೆ ಅವರಿಗೆ ಸಾಕ್ಷಾತ್ ಹರಿ? ಗುರುಗಳಿಗೆ ದೇವರ ಪ್ರತಿನಿಧಿ ಇದ್ದ ಕಾರಣ. ದೇವರಂತೂ ಅಲ್ಲ. ಅದಕ್ಕೆ ಕಿಂತು ಪ್ರಭುರ್ಯ ಪ್ರಿಯ ಏವತಾಸ್ಯ. ಬ್ರಿಟಿಷ್ ರಾಜ್ಯ ಇದ್ದಾಗ ವೈಸ್ರಾಯ್ ಅಂತ ಇರ್ತಿದ್ರು. ಆ ವೈಸ್ರಾಯ್ಗೆ ಅಷ್ಟು ಭಾಳ ರೆಸ್ಪೆಕ್ಟ್ ಕೊಡ್ತಿದ್ರು. ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು? ರಾಜರಿಗೆ ಕೊಟ್ಟಷ್ಟು ರೆಸ್ಪೆಕ್ಟೇ ಕೊಡ್ತಿದ್ರು ಅವರಿಗೆ. ರಾಜ ಯಾರೀಗ? ರಾಜರ ಪ್ರತಿನಿಧಿ ಇವರು ವೈಸ್ರಾಯ್. ರಾಯ್ ಅಂದ್ರೆ ರಾಯಲ್, ರಾಜ. ವೈಸ್ರಾಯ್ ರಾಜರ ಪ್ರತಿನಿಧಿ. ಆ ರಾಜಾಗ ರೆಸ್ಪೆಕ್ಟ್ ಕೊಟ್ಟಷ್ಟೇ ಕೊಡ್ತಿದ್ರು. ಈ ರೀತಿ ದೇವರ ಪ್ರತಿನಿಧಿ ಇವರು. ಅದಕ್ಕೆ ದೇವರು ಕೊಟ್ಟಷ್ಟೇ ಮರ್ಯಾದೆ ಅವ್ರಿಗೆ ಗುರುಗಳಿಗೂ ಕೊಡ್ತಾರೆ. ಆದ್ರೆ ದೇವರ ಅಲ್ಲ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಇದರ ವಿಷಯಕ್ಕೆ? 4ನೇ ಅಧ್ಯಾಯ 2ನೇ ಶ್ಲೋಕ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನ ಮಹತಾ ಯೋಗೋ ನಷ್ಟ ಪರಂತಪ. ಏನರ್ಥ ಈಗ? ಕೃಷ್ಣ ಹೇಳಿಕತ್ತಾನ, ಈ ಜ್ಞಾನ ಪರಂಪರದಿಂದೇ ತಗೋಬೇಕು. ಇಮ್ಮೊಮ್ಮೆ ರಾಜ ಋಷಯ ವಿದು. ರಾಜ ಋಷಿಗಳು, ರಾಜ ಋಷಿ ಅಂದ್ರೆ ರಾಜ ಋಷಿ, ರಾಜ ಋಷಿ, ಸೈಂಟ್ಲಿ ಕಿಂಗ್ಸ್ ಇದೇ ಪದ್ಧತಿಯನ್ನು ಫಾಲೋ ಮಾಡ್ತಾ ಬಂದರು. ಯಾವ ಪದ್ಧತಿ ಅದು? ಗುರು ಶಿಷ್ಯ ಪರಂಪರಾ. ಇವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಯೋ ವಿದು ಸಕಾಲೇನ ಮಹತಾ ಯೋಗೋ ನಷ್ಟ ಪರಂತಪ. ಅದಕ್ಕೆ ಇದು ಪರಂಪರದಿಂದ ಪರ್ಫೆಕ್ಟ್ ನಾಲೆಜ್. ಮತ್ತೇನು ಹೇಳಿದರೆ? ಸಕಾಲೇನ ಮಹತಾ, ಕಾಲದ ಪ್ರಭಾವದಿಂದ ಯೋಗೋ ನಷ್ಟ ಪರಂತಪ.
ಯೋಗ ನಷ್ಟ ಆಗಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಯೋಗ ಹೆಂಗೆ ನಷ್ಟ ಆಗ್ತದ? ದಿಸ್ ಸೈನ್ಸ್ ಈಸ್ ಲಾಸ್ಟ್. ಕಾಲದ ಪ್ರಭಾವದಿಂದ ಜ್ಞಾನ ನಷ್ಟ ಆಗಿಬಿಡುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು 50 ಜನ ಇದ್ದೀರಂತ ಇಟ್ಟುವರಿ, 50 ಅಥವಾ 100 ಒಂದು ದೊಡ್ಡ ಸರ್ಕಲ್ ಮಾಡಿ ಕೂಡಬೇಕು. ಸರ್ಕಲ್ ಎಲ್ಲರೂ ಒಬ್ಬರ ಬಾಜು ಒಬ್ಬರು, ದೊಡ್ಡ ಸರ್ಕಲ್ ಆಯ್ತು. ಈಗ ಒಬ್ಬ ಕೂತಾವ ತನ್ನ ಬಲಗಡೆ ಇದ್ದವರ ಕಿವಿ ಒಳಗೆ ಒಂದು ಶಬ್ದ ಹೇಳ್ತಾನೆ. ರೈಟ್ ಸೈಡ್ ಇದ್ದವ ಕಿವಿಯಾಗ ಒಂದು ಶಬ್ದ ಹೇಳಬೇಕು, ಒಂದೇ. ಅದನ್ನು ಅವನ ಬಾಜು ಅವ್ನಿಗೆ ಹೇಳ್ತಾನೆ, ಅದು ಅವನ ಬಾಜು ಹೇಳ್ತಾನೆ. ಹಂಗೆ ಹೇಳ್ಕೋತ ರೌಂಡಾಗಿ ಮತ್ತು ಅವನಿಗೆ ಬಂತದು. ಯಾಕಂದ್ರೆ ಅವನ ಬಲಗಡೆ ಕೂತಾವ ಬಂದು ಹೇಳ್ತಾನೆ ಕಿವ್ಯಾಗ. ಅಲ್ಲಿ ಕೇಳೋದ್ರಾಗ ಬೇರೆ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಒಂದು 10-15 ಮಿನಿಟ್ಸ್ದಾಗ ಗೊತ್ತಾಗ್ಬಿಡುತ್ತೆ. ಇವ ಹೇಳಿದ್ದೆ ಒಂದು, ಅಲ್ಲಿಂದ ಹಿಂಗೆ ಹೊಳೆ ಬರೋದ್ರಾಗ ಬೇರೆ ಆಗಿಬಿಟ್ಟದ. ಈ ರೀತಿ ಕಾಲದ ಪ್ರಭಾವದಿಂದ ಯೋಗ ನಷ್ಟ ಆಗಿಬಿಡ್ತು. ಸಕಾಲೀನ ಮಹತ ಯೋಗೋ ನಷ್ಟ ಪರಂತಪ. ಯೋಗ ಎಲ್ಲ ನಷ್ಟ ಆಗಿ ಹೋಗ್ಬಿಡ್ತು ಹೇಳಿ ಕೃಷ್ಣ ಮತ್ತೊಮ್ಮೆ ಅರ್ಜುನಗೆ ಗೀತೋಪದೇಶ ಮಾಡಿ ಪರಂಪರೆಯನ್ನು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಕೃಷ್ಣ ಅಲ್ಲಿ ಅರ್ಜುನಿಗೆ ಉಪದೇಶ ಮಾಡಿದ. ಪ್ರಭುಪಾದವರು ಇದೇ ಶ್ಲೋಕದ ತಾತ್ಪರ್ಯದಲ್ಲಿ ಬರೀತಾರೆ. 5000 years back, it was detected by the Lord that the parampara was lost. ಯೋಗ ನಾಶ ಆಗಿ ಹೋಗ್ಯದು ಅಂಥೇಳಿ ಕೃಷ್ಣ 5000 ವರ್ಷದಿಂದ ಕಂಡುಹಿಡಿದ. ಮುಂದೇನು ಬರ್ದಾರಲ್ಲಿ ಪ್ರಭುಪಾದವರು ತಾತ್ಪರ್ಯದಲ್ಲಿ, ಈಗ ಮತ್ತಂಥ ಒಂದು ಪರಿಸ್ಥಿತಿ ಬಂದದೀಗ. ಭಗವದ್ಗೀತಾ ಯಥಾರೂಪ ಆ್ಯಸ್ ಇಟ್ ಈಸ್ ಇಲ್ಲ. ಅದಕ್ಕೆ ನನ್ನ ಎಫರ್ಟ್ ಈಗ ನಾ ಮಾಡುತ್ತಾ ಇರೋದು ಟು ಪ್ರೆಸೆಂಟ್ ಭಗವದ್ಗೀತಾ ಆ್ಯಸ್ ಇಟ್ ಈಸ್, ಪರ್ಫೆಕ್ಟ್ ಆ್ಯಸ್ ಇಟ್ ಈಸ್ ಕೊಡಲಿಕ್ಕೆ ನನ್ನ ಪ್ರಯಾಸ ಅಂಥೇಳಿ ರೂಪಾದವರು ತಾತ್ಪರ್ಯದಲ್ಲಿ ಬರ್ತಾರೆ ಅದನ್ನು. ಇಲ್ಲಿಗ ಇವತ್ತಿನ 25ನೇ ಶ್ಲೋಕ ಪೂರ್ಣ ಆಯ್ತು. ಸಾಯಂಕಾಲ 7ರಿಂದ 8 ಗೀತಾ ಪ್ರವಚನ ಮುಂದುವರಿಸೋಣ. ನಾಳೆ ಬೆಳಗ್ಗೆ ಮತ್ತು 9ರಿಂದ 10 ಭಾಗವತ ಪ್ರವಚನ ಮುಂದುವರಿಸೋಣ. ಇಲ್ಲಿ ನಿಲ್ಲಿಸ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಧನ್ಯವಾದ.